ಎಷ್ಟು ಸಲ ಕಪಾಳಕ್ಕೆ ಹೊಡ್ಸ್ಕೊಂಡ್ರು ಹಾಳಾಗ್ದಿರೋ ನಿನ್ ಸ್ಕಿನ್ ನೋಡ್ತಿದ್ರೆ ನಂಗೆ ಅಯ್ಯೋ ಅನಿಸ್ತಿದೆ ಸುಮ್ನ. ಸರಿ, ನಾವ್ ಈ ವಿಷಯನ್ ಪಕ್ಕಕ್ಕಿಡೋಣ. ಗಾಯತ್ರಿ ಅತ್ತೆ ಪುನರ್ಜನ್ಮ ಎತ್ತದ್ಮೇಲೆ ಇನ್ನೂ ಅವ್ರು ಸಿಗದೆ ಇರೋದಕ್ಕೆ ಅವ್ರು ಸಿಗೋದೇ ಇಲ್ಲ ಅಂತ ಅನ್ಕೊಂಡ್ವಿ. ಅದಕ್ಕೆ ಇವಾಗ ಮತ್ತೆ ನೈನಿ ಹೋಟೆಲ್ ಹುಟ್ತಾರೆ ಅಂತಿದ್ಯಾ? ನಿನ್ ಲೆಕ್ಕದ ಪ್ರಕಾರ ಅದೇ ಅಂತ ಅನ್ಕೊಳ್ಳೋಣ. ಆದ್ರೆ ಇರೋ ವಿಷಯ ನಿನಗ್ ಹೇಳ್ಬೇಕು. ಅದಕ್ಕೆ ಅಬ್ಬಾ, ಇನ್ನೂ ಏನು ಹೇಳಿಲ್ಲ ವಿಶಾಲ್. ಏನ್ ಹೇಳಕ್ ಹೊರಟ್ರಿ ಅಂದೆ? ಯಜಮಾನ್ರಿಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ, ನೋಡಿದ್ಯಾಕ? ಮ್ಯಾಟ್ರೇ ಇಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ. ಬೇಗ ಹೇಳಿ ಅದಕ್ಕೆ. ನೈನಿಗ್ ಹುಟ್ಟಿರೋ ದೊಡ್ಡ ಮಗು ಅಲಿಯಾಸ್ ಗಾಯತ್ರಿ ದೇವಿ ಅತ್ತೆ ಎಲ್ಲಿದಾರೋ ಅಂತ ನನಗ್ ಗೊತ್ತು. ಅಕ್ಕ, ಏನಂತಿದ್ಯಾ ನೀನು? ನಿಜವಾಗ್ಲೂ ನಿನಗೆ ಗೊತ್ತಾ? ಇಷ್ಟು ದಿನ ನನ್ನ ಹತ್ರನೂ ಹೇಳ್ದೆ, ಯಾಕೆ ಸುಮ್ಮನಿದ್ದೆ ಅಕ್ಕ? ಏ ಹಾಸಿನಿ, ಒಂದ್ ವೇಳೆ ತಮಾಷೆಗೆ ಹೇಳ್ದೆ ಅಂದ್ಕೋ, ಹಲ್ಲು ಉದುರಿಸ್ಬಿಡ್ತೀನಿ. ಕೂಲ್ ಅತ್ತೆ. ಎಲ್ಲಿದ್ದಾರೆ ದೊಡ್ಡತ್ಗೆ? ಸಿನಿಮಾ ಏನಮ್ಮ ಇದೆಲ್ಲ? ಜಸ್ಟ್ ರಿಲ್ಯಾಕ್ಸ್ ಚಿಕ್ಕಪ್ಪ. ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಯಾರು ಮೊದಲು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಗಾಯತ್ರಿ ಅತ್ತೆನ ನಾನೇ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ದಿವಸ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಇಟ್ಸ್ ಮೈ ಪ್ರಾಮಿಸ್. ಅದಕ್ಕೆ ಸ್ವಾಮಿಗಳಿಗೆ ದೊಡ್ಡ ನಮಸ್ಕಾರ. ನಿಮ್ ಧ್ಯಾನಕ್ಕೆ ಭಂಗ ತಂದಿದ್ರೆ ಕ್ಷಮಿಸ್ಬಿಡಿ ಸ್ವಾಮಿ. ಪರವಾಗಿಲ್ಲ ತಿಲೋತ್ತಮ್ಮ, ನಿನ್ನೆ ರಾತ್ರಿ ನಿಮ್ಮ ಕೆಲಸ ಮುಗೀತಾ? ಆಯ್ತು ಸ್ವಾಮಿ, ನೈನಿನ ಫಿನಿಶ್ ಮಾಡಿದ್ವಿ. ಇವಾಗ ತಾನೇ ಶವ ಸಂಸ್ಕಾರನು ಮಾಡಿ ಬಂದ್ವಿ. 11ನೇ ದಿನ ತಿಥಿ ಕಾರ್ಯಕ್ಕೆ ಕೆಲಸ ಶುರುವಾಗೋಗಿದೆ. ಏಯ್, ತಲೆ ಇಲ್ದಿರೋ ತರ ಮಾತಾಡ್ಬೇಡ. ಎಲ್ಲ ಅವ್ರಿಗೆ ಗೊತ್ತು ಅಂತ ಹೇಳ್ತೀರಾ ಅಷ್ಟೇ ಅಲ್ವಾ? ಹೌದು. ಸರಿ, ಆಗಿದ್ರೆ ಇವಾಗ ನಾನು ಅಖಂಡ ಸ್ವಾಮಿಗಳಿಗೆ ಒಂದು ಪರೀಕ್ಷೆ ಇಡ್ತೀನಿ. ಸರಿಯಾಗಿ ಉತ್ತರ ಕೊಟ್ರೆ ಅವಾಗ ಒಪ್ಕೋತೀನಿ ಇವರು ಮಹಾನ್ ವ್ಯಕ್ತಿ ಅಂತ. ಏಯ್, ದೊಡ್ಡೋರ ಹತ್ರ ಈ ರೀತಿ ಮಾತಾಡೋದು ಸರಿಯಲ್ಲ ಕಣೋ. ವಲ್ಲಭನ ಉದ್ದಟತನ ಜಾಸ್ತಿ ಆಯ್ತು ತಿಲೋತ್ತಮ್ಮ. ಹುಡುಕ್ತನ ಇನ್ನೂ ಹೋಗಿಲ್ಲ ಅಂತ ಅನ್ಕೋತೀನಿ. ನಾನ್ ನಿಮ್ ಕಣ್ಗೆ ಹುಡುಗನ್ ತರ ಏನೋ ಕಾಣಿಸ್ತಾ ಇರ್ಬೋದು ಸ್ವಾಮಿ. ನೀವು ದೊಡ್ಡ ಮನುಷ್ಯರು ಇಲ್ವ ಅನ್ನೋದನ್ನ ನಿರೂಪಿಸ್ಕೊಳ್ಳಿ. ಏಯ್, ತಲೆ ಕೆಟ್ಟಿದ್ಯಾ ಹೇಗೆ? ಅಯ್ಯೋ, ಸ್ವಾಮಿಗಳು ರೆಡಿ ಇರ್ಬೇಕಾದ್ರೆ ನೀವ್ಯಾಕೆ ಬೇಡ ಅಂತೀರಮ್ಮ? ಸ್ವಲ್ಪ ಸುಮ್ಮನೆ ಇರಿ, ನಿಮ್ಗೂ ಗೊತ್ತಾಗುತ್ತೆ. ಹೇಳಿ ಸ್ವಾಮಿ, ನಾವು ಜ್ಯೂಸಲ್ಲಿ ವಿಷ ಬೇರಿಸಿದ್ರು ನೈನಿ ಯಾಕೆ ಸಾಯ್ಲಿಲ್ಲ? ನೀವು ತಗೊಂಡು ಹೋಗಿರುವಂತಹ ವಿಷನ ಯಾರೋ ದೈವ ಭಕ್ತರು ಬದಲಾಯಿಸಿರ್ತಾರೆ. ಅಂದ್ರೆ ಶಿವಭಕ್ತರಾದ ಡಮ್ಮಕ್ಕನೋ ಅಥವಾ ನಂದೀಶ ಬದಲಾಯಿಸಿರ್ಬೋದಾ? ಓಕೆ, ನೈನಿ ಮಾತ್ರ ಅಲ್ಲ, ನನ್ನ ಹೆಂಡತಿ ಕೂಡ ಬದುಕುಳಿದಿದ್ದಕ್ಕೆ ನೋ ಪ್ರಾಬ್ಲಮ್. ಅದಾದ್ಮೇಲೆಲ್ಲ ಏನ್ ನಡೀತೋ? ನೈನಿ ಹಾಸಿನಿ ಏನಾಗೋದ್ರು? ಮಾಯ ಆಗೋದಂದ್ರೆ ಏನು? ನೋಡಿದ್ರ ಮಾಮ್, ಹೇಳ್ತಾನೆ ಇಲ್ಲ ಇವ್ರನ್ ಗ್ರೇಟ್ ಅಂತೀರ ಅಲ್ವಾ? ಹೇಳಕ್ ಕೇಳಿ ಮತ್ತೆ. ಹೆಣ್ಮಕ್ಳು ವಿಷಯದ ಬಗ್ಗೆ ಹೇಳೋದು ಕಷ್ಟ ಅನ್ಸತ್ತೆ ಕಣೋ. ಅದೇನಿಲ್ಲ ಸ್ವಾಮಿ, ಹೊಟ್ಟೆ ನೋವು ಅಂತ ನರಳಾಡ್ತಿದ್ದ ನೈನಿ ಹಾಸಿನಿ ಇಬ್ರು ತಾಯಿ ಆಗ್ತಿದ್ದಾರೆ ಅಂತ ಡಮ್ಮಕ್ಕ ಹೇಳಿದ್ಲು. ಅವರು ಗರ್ಭಿಣಿಯರಾಗಿದ್ದಾರೆ ಅಂತ ನಿಮ್ ದಿವ್ಯ ದೃಷ್ಟಿಯಿಂದ ಹೇಳೋದಕ್ಕಾಗ್ತಾ ಇಲ್ಲ, ಹೌದಲ್ವಾ ಸ್ವಾಮಿ? ಮೂರ್ಖ!
ನಿನಗ್ ಬುದ್ಧಿ ಇಲ್ಲ ಅಂತ ಮಾತ್ರಕ್ಕೆ ನನಗೆ ಪರೀಕ್ಷೆ ಮಾಡಕ್ ನೋಡ್ತೀಯ. ನೈನಿ ಆಗ್ಲಿ ಹಾಸಿನಿ ಆಗ್ಲಿ ಈ ವರ್ಷ ಅವರಿಬ್ರು ಗರ್ಭವತಿ ಆಗೋದಂತೂ ಅಸಂಭವ. ಮತ್ತೆ ಆ ಥರ ಹೇಳಿದ್ರು? ನಿಮಗೆ ಬುದ್ಧಿ ಇದ್ದಿದ್ರೆ ನನ್ನ ಹತ್ರ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಯಾಕೆ ಬೈತಾ ಇದ್ದಾರೆ ಇವರು? ಬಾರಿಸ್ತೀನಿ ನೋಡು. ಮಾಮ್, ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ. ನಮ್ಗೆ ಅರ್ಥ ಆಗ್ದೆ ಕೇಳಿದ್ವಿ ಅನ್ಕೊಳ್ಳಿ. ತಿಲೋತ್ತಮ, ನನ್ನ ದಿವ್ಯ ದೃಷ್ಟಿ ಹಾಗಿರ್ಲಿ, ನಿನಗೆ ದೂರದೃಷ್ಟಿ ಅನ್ನೋದೇ ಇಲ್ವಾ? ವಿಷಾನೇ ಬದಲಾಯಿಸಿದ ಮೇಲೆ ಹೊಟ್ಟೆ ನೋವು ಅನ್ನೋದು ಹೇಗ್ ಬರತ್ತೆ ಹೇಳಿ? ಬರಲ್ಲ ಅಲ್ವಾ? ಅಂದ್ರೆ ಸುಳ್ಳು ಹೇಳಿದ್ರು ಅಂತ ಅರ್ಥ ತಾನೆ? ಬಸ್ರಿ ಅಂತ ನಾಟಕ. ಅವರ ಭವಿಷ್ಯದಲ್ಲಿ ಹಾಗಿಲ್ಲ ಅಂತ ಹೇಳದ್ಮೇಲೂ ಅವ್ರು ಹಾಗೆ ಹೇಳಿದ್ದಾರೆ ಅಂದಮೇಲೆ ಮನೆಯವ್ರ ಕಣ್ಣಿಗೆ ಅವರು ಮಣ್ಣೆರ್ಚಿದ್ದಾರೆ. ಡಮ್ಮಕ್ಕ ಕೈ ಹಿಡ್ಕೊಂಡಿದ್ಲಲ್ವಾ? ಅವಳು ಜುಟ್ಟು ಹಿಡ್ಕೊಂಡು ಗೋಡೆ ಗುದ್ಬೇಕು ಕಣ. ನಿಜವಾಗ್ಲೂ ನೈನಿ ಮತ್ತೆ ಹಾಸಿನಿ ಪ್ರೆಗ್ನೆಂಟ್ ಆಗಿಲ್ಲ ಅಲ್ವಾ ಸ್ವಾಮಿ? ಇಲ್ಲಿಂದ ಹೊರಟೋಗು ಮೂರ್ಖ. ನಡಿಯೋ, ಬರ್ತೀವಿ ಸ್ವಾಮಿ. ಮನಸ್ಸಲ್ಲಿ ಏನು ಇಟ್ಕೋಬೇಡಿ, ಕ್ಷಮಿಸ್ಬಿಡಿ. ನಡಿ. ಬನ್ನಿ ಮಾಮ್. ಚಿಕ್ಕಪ್ಪ ನೋಡ್ಬೇಕಲ್ವಾ? ಸಾರಿನಮ್ಮ, ಬೈದಲ್ಲಿ ಬರ್ಬೇಕಾದ್ರೆ ಏನು ಕಾಣಿಸ್ಲಿಲ್ಲ. ಏನಾಯ್ತು? ಹ, ಓ ದೊಡ್ಡತ್ತೇನಾ? ಅಯ್ಯೋ, ನಾನಿನ್ನೂ ಏನು ಹೇಳಿಲ್ಲಮ್ಮ. ಹೇಳಿ ಮತ್ತೆ. ದೊಡ್ಡ ಪುಟ್ಟಮ್ಮ ನೋಡ್ಬಿಟ್ಟೆ. ಅವಳು ಉಲುಚಿ ಪುಟ್ಟಿನ ನೋಡ್ಬೇಕು ಅಂತ ಮನೆ ಸುತ್ತಮುತ್ತನೇ ಇರ್ತಾಳೆ, ಗೊತ್ತಲ್ವಾ? ಯಾಕೆ ಹೆದರ್ಕೋತೀರಾ? ಒಂಟಿಯಾಗಿರ್ಲಿಲ್ಲಮ್ಮ. ಹ, ಜೋಡಿಯಾಗಿದ್ದಾರಾ? ನಾಗರಾಜ ಕೂಡ ಬಂದಿದ್ದಾನಾ? ನೈನಿಗೆ ಹೇಳ್ಬೇಕು ಬನ್ನಿ. ನೈನಮ್ಮಂಗಲ್ಲ, ಸುಮನಮ್ಮಂಗೆ ಹೇಳ್ಬೇಕು ನೀನ್ ಕೆಳಗ್ ಬರ್ಬೇಡ ಅಂತ. ವಾಯ್? ಯಾಕೆಂದ್ರೆ ನಾಗವೇಣಿ ನಾಗರಾಜನ್ ಜೊತೆ ಇಲ್ಲ, ಹುಲುಚಿನ್ ಎತ್ಕೊಂಡಿದ್ದಾಳೆ. ಹ, ಎತ್ಕೊಂಡಿದ್ದಾಳ ಇಲ್ಲ ಎತ್ಕೊಂಡು ಹೋಗ್ತಾಳ? ನಾನ್ ಕಾವಲಾಗಿರ್ಬೇಕಾದ್ರೆ ಆ ತರ ಆಗೋದಕ್ಕೆ ಎಲ್ಲಿ ಬಿಡ್ತೀವಿ ಮಾತೆ? ಏನ್ ದೊಡ್ಡ ಬೊಟ್ಟಮ್ಮ ನೀನು, ಹೀಗ್ ಮಾಡಿದ್ರೆ ಹೇಗೆ? ಜೊತೆಗ್ ಮಗುನ್ ಎತ್ಕೊಂಡು ಹೋಗಕ್ ನೋಡ್ತಿದ್ಯಾ? ಎತ್ಕೊಂಡು ಹೋಗ್ಲಿಲ್ಲಮ್ಮ, ಎತ್ಕೊಂಡೆ ಅಷ್ಟೇ. ಸುಮನಮ್ಮ ನೋಡಿದ್ರೆ ಏನಾಗತ್ ಗೊತ್ತಾ? ಅವಳು ನನ್ನನ್ನು ನೋಡೋದಲ್ಲ, ಮಗು ಕಡೆ ಗಮನ ಕೊಡೋಕ್ ಹೇಳಿ. ಉಲುಚಿನ ಬಿಟ್ಟು ಹೋಗಿದ್ಲು. ಅಳ್ತಾ ಇದ್ರೆ ಎತ್ಕೊಳ್ಳೋರು ಯಾರು ಇಲ್ಲ ಅಂತ ಬೇಜಾರಾಗಿ ಬಂದ್ ಎತ್ಕೊಂಡೆ. ನೀನ್ ಉಲುಚಿನ ಎತ್ಕೊಂಡು ಒಳ್ಳೇದೇ ಮಾಡಿದೆ. ರಾಹುಕಾಲ ಬರುತ್ತೆ, ಹೊರಡು ನಾಗವೇಣಿ. ಅದೂ ಅಲ್ಲದೆ ತಿಲೋತ್ತಮ ಅವರು ಹೋದವರು ವಾಪಸ್ ಬರ್ತಿದ್ದಾರೆ. ಹ, ಅವ್ರಿಗೆ ಊರ್ ಸುತ್ತೋದು ಅಭ್ಯಾಸ ಇದೆ ಬಿಡು. ಬರ್ತಾ ಇರೋದು ಆತ್ಮರನ್ನ ಭೇಟಿಯಾಗಿ, ಹುಷಾರಾಗಿರ್ಬೇಕು. ಹೌದಮ್ಮ, ನೀನು ನೈನಮ್ಮ ಪ್ರೆಗ್ನೆಂಟ್ ಬೇರೆ. ಮತ್ತೆ ಗರ್ಭಿಣಿ ಆಗಿದ್ಯಾ ಹಾಸಿನಿ ನೀನು? ಲೇಡೀಸ್ ಮಧ್ಯ ನಮ್ದೇನ್ ಕೆಲ್ಸ? ನಂದೀಶ, ಬಾ ಕಡೆ ಹೋಗೋಣ, ಕತೆ ಹೇಳ್ತೇನೆ. ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ ಹಾಸಿನಿ. ಉಲುಚಿನ ಹಾಸಿನಿ ಅಕ್ಕ ಎತ್ಕೊಂಡಿದಾರಾ? ಅಕ್ಕ ಅಕ್ಕ ಉಲುಚಿನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಡಮ್ಮೋ ಡಮ್ಮ, ನೀನ್ ಹೋಗಮ್ಮ. ನನ್ ಮಗುನ ಎತ್ಕೊಂಡು ಹೋಗಕ್ಕೆ ನಾನು ಬಂದಿದ್ದು. ಇಲ್ಲಿ ಕೊಡಕ್ಕ, ಸ್ಮ್ಯಾಶ್ ಮಾಡಿರೋ ಆಪಲ್ಸ್ನ ಉಲುಚಿಗೆ ತಿನ್ಸಿ ಮಲಗಿಸ್ತೀನಿ. ಕೊಡೋಳ ಸರ್ಕೊಡಮ್ಮಕ್ಕ.
ಈ ಕಡೆ ಯಾಕೆ? ಆ ಕಡೆಯಿಂದ ಒಳಗೆ ಹೋಗ್ಬೇಕಲ್ವಾ? ನಾನು ಎಲ್ಲಿ ಹೋಗ್ಬೇಕು ಅಂತಾನೂ ನೀನೇ ಹೇಳ್ತೀಯಾ? ಬಾ ನನ್ ಪುಣ್ಯ, ನಮ್ಮ ಊರಿಗೆ ಹೋಗು ಅಂತ ಹೇಳಿಲ್ಲ. ಹಾವು ಕಚ್ಚಿದ್ರೆ ಯಮ್ಮನ ಹತ್ರನೇ ಹೋಗ್ಬೇಕು ಸುಮನ. ಹಾವು ನನ್ನನ್ ಯಾಕೆ ಕಚ್ಚತ್ತೆ? ಬಾಲ ತುಳಿದ್ರೆ ಕಚ್ಚೋದಿಲ್ವಾ? ಏನ್ ಮಾತಾಡ್ತಿದ್ದಾಳಕ್ಕ? ಅವಳು ಯಾವುದೋ ಜ್ಞಾನದಲ್ಲಿ ಆ ಥರ ಮಾತಾಡ್ತಿದ್ದಾಳೆ ಸುಮನ. ನೀನಿಲ್ಬಾ, ನೀನು ಬಂಗಾರದ ಒಡವೆನ ಪಾಲಿಶ್ ಮಾಡಿಸ್ಕೋತೀಯಾ? ಖರ್ಚೆಲ್ಲ ನಂದೇ. ಸಂಕ್ರಾಂತಿ ಹಬ್ಬಕ್ಕೆ ನೀನು ಕನಕ ಮಹಾಲಕ್ಷ್ಮಿ ಹಾಗೆ ಕಾಣಿಸ್ಬೇಕಲ್ವಾ? ಬಾ ಬಾ ಬಾ. ನೋಡಿದ್ಯಾ ನಾಗವೇಣಿ, ನೀನೇನೋ ಮಗುನ್ ನೋಡಕ್ ಬರ್ತೀಯಾ, ಆದ್ರೆ ಅದರಿಂದ ನಿನ್ಗೆ ತೊಂದರೆ ಆಗೋದು. ಅದನ್ನ ನೀನ್ ಅರ್ಥ ಮಾಡ್ಕೋ. ಚಿಕ್ಕಪ್ಪ ಹಾಕುತ್ತಾರ ಬಿಡಿ ಆಂಟಿ. ನನಗೆಲ್ಲ ಮಾಯಟಕ್ಸತ್ತೆ. ಈಗ ಅಭ್ಯಾಸ ಮಾಡಿಸಿದ್ರೆ ಎಲ್ಲಾ ಕೆಲ್ಸನೂ ನಮ್ ಕೈಲೇ ಮಾಡಿಸ್ಕೋತಾರ ಚಿಕ್ಕಿ. ಹೋಗ್ಲಿ ಬಿಡೆ, ನನ್ನ ಗಂಡ ಆಗ್ಲಿ ಮಗು ಆಗ್ಲಿ ಇವರೇ ಅಲ್ವಾ? ಸೋಫಾ ಮೇಲೆ ಕುತ್ಕೊಂಡೆ ಹಾಕ್ಬೋದಲ್ಲ ಅತ್ತೆ. ಆಮೇಲೆ ನಿಮಗೆ ಮೇಲೊಳಗೆ ಕಷ್ಟ ಆದ್ರೆ ಹೇಗೆ? ಪರವಾಗಿಲ್ಲ ಬಿಡೋ ಅತ್ತೆಮ್ಮ, ಹಾಸಿನಿ ಥರ ಪ್ರೆಗ್ನೆಂಟ್ ಏನು ಅಲ್ವಲ್ಲ. ಏಯ್, ನಯನಿನ್ ಯಾಕೆ ಮರ್ತ್ಬಿಟ್ಟೆ? ಅವಳು ಕೂಡ ಗುಣವತಿ, ಶೀಲವತಿ, ಸೌಂದರ್ಯವತಿ, ಅದಕ್ಕಿಂತ ಜಾಸ್ತಿ ಗರ್ಭವತಿ. ಏನತ್ತೆ ನನ್ನ ಕಡೆ ಗಮನ ಹರಿಸಿದ್ದೀರಾ? ಯಾವ ವಿಷಯದಲ್ಲಾದರೂ ಪರವಾಗಿಲ್ಲ, ಆದರೆ ಬಸ್ರಿನ ಹೆಸರಲ್ಲಿ ಸುಮನನ್ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಹೇಳ್ತಿದ್ದೀನಿ. ಅರ್ಥ ಆಗಲಿಲ್ಲ ಮಾಮ್. ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಬೇರೆ ರೀತಿ ಮಾತಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಏನಾದರೂ ಪ್ರಾಬ್ಲಮ್ಮಾ? ಡಮ್ಮೋ ಡಮ್ಮ ಡಮ್ಮಕ್ಕ ಮಾತಾಡದೆ ಸುಮ್ಮನೆ ಇದ್ದಾಳಲ್ಲ ಮಾಮ್. ಏನ್ ಮಾತಾಡ್ಬೇಕು ವಲ್ಲಭ? ಬರ್ತೀವಿ. ಒಂದ್ ಕಡೆಯಿಂದ ಶುರು ಮಾಡ್ಕೊಂಡು ನಿನ್ ಕಡೆಗೂ ಬರ್ತೀವಿ. ವಿಷಯ ದೊಡ್ಡದಾಗೇರೋ ಆಗಿದೆ. ಮಗುವನ್ನಾದ್ರೆ 9 ತಿಂಗಳು ತುಂಬೋವರೆಗೂ ಹೊರಬೇಕು ಮೂರ್ತಿ. ಇರೋ ವಿಷಯನೆಲ್ಲ ಆದಷ್ಟು ಬೇಗ ಹೇಳಿದ್ರೆ ಅಷ್ಟೇ ಒಳ್ಳೇದು. ನಮ್ ವಾಂತಿ ಬಗ್ಗೆ ಕೇಳ್ಬೇಕು ಅಂತಿದ್ದೀರಾ? ನಿಮ್ಗೆ ಯಾಕೆ ವಾಂತಿ ಬರುತ್ತೆ? ಗೊತ್ತಿಲ್ಲದೆ ಇರೋರ್ ತರ ಯಾಕೆ ಹೇಳ್ತಿದ್ದೀರಾ? ಬಸ್ರಿ ಆದಾಗ 2-3 ತಿಂಗಳು ವಾಂತಿ ಆಗೋದು, ವಿಚಿತ್ರವಾಗಿ ಆಡೋದು, ಹುಳಿ ಏನಾದ್ರೂ ತಿನ್ಬೇಕು ಅನ್ಸೋದು ವೆರಿ ಕಾಮನ್ ಏನೋ. ಮತ್ತೆ ಯಾಕೆ ಕೇಳಲಿಲ್ಲ ಮಾವಿನಕಾಯನ್ನ? ಸೀಸನ್ ಇಲ್ಲ ಅಂತ ಅನ್ಕೋಬೇಡಿ, ತಿನ್ಬೇಕು ಅಂದ್ರೆ ತರ್ಸ್ಕೊಡ್ತೀನಿ. ವಲ್ಲಭಾವ, ನನ್ನ ಹೊಟ್ಟೆಗೆ ಹೊಡಿಬಾರ್ದು ಅಂತ ಹೇಳ್ತೀರಾ, ಜೊತೆಗೆ ನಮ್ಮ ಅಕ್ಕನ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತೀರಾ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀರಾ? ಇವಾಗ ಪ್ರೆಗ್ನೆಂಟ್ ಆಗಿರೋ ಹಾಸಿನಿ ಮತ್ತೆ ನಯನಿಗೆ ಯಾವಾಗ ಹೆರಿಗೆ ಆಗುತ್ತೆ ಅನ್ಕೊಂಡಿದ್ದೀರಾ? ಇನ್ನೊಂದು ತಿಂಗಳಲ್ಲಿ ಡೇಟ್ ಎಸ್ಟಿಮೇಟ್ ಮಾಡಿ ಹೇಳ್ಬೋದು ವಲ್ಲಭ. ಸಾರಿ ವಿಶಾಲ್, ಈ ಸಲ ಹೇಳಕ್ಕಾಗಲ್ಲ. ನೀವು ಮಾತ್ರ ಅಲ್ಲ, ಡಾಕ್ಟರ್ಸ್ ಕೂಡ. ನೈನಿ, ಏನಾಯ್ತು? ಅಕ್ಕ, ನೀ ಚೆನ್ನಾಗಿದ್ಯಲ್ವಾ? ಏನೂ ಆಗಿಲ್ಲ ಅಲ್ವಾ? ನನ್ಗೇನಾಗಿದೆ? ಚೆನ್ನಾಗಿ ಇದೀನಲ್ಲ. ನೀನೇನು ಕುಡ್ದಿಲ್ಲ ಅಲ್ವಾ? ಇದುವರೆಗೂ ಇಲ್ಲ ನೈನಿ. ರಾತ್ರಿ ಪಾರ್ಟಿಲಿ
ನನ್ ಗಂಡಂಗೆ ಕಾಂಪಿಟೇಷನ್ ಆಗಿ ಅರ್ಧ ಬಾಟಲ್ನ ಇಳ್ಸೋಣ ಅನ್ಕೊಂಡಿದೀನಿ. ಆಬ್ಜೆಕ್ಟ್ ಏನಾದ್ರೂ ಮಾಡಿದ್ರೆ ತಿಲೋತ್ತಮ ಅತ್ತೆಗೆ ಚೆನ್ನಾಗಿ ಚೆಲ್ಲ ಹಣ್ಣು ತಿನ್ಸ್ಬಿಡ್ತೀನಿ. ಹಾಸಿನಿ, ನೈನಿ ಗಾಬರಿನ ನೀನ್ ಅರ್ಥ ಮಾಡ್ಕೋತಿಲ್ಲ. ಸಿಸ್ಟರ್, ವೈಫ್ ಹಿಯರ್. ನಿನ್ ಪ್ರಾಣಕ್ಕೆ ಅಪಾಯ ಇದೆ ಅಕ್ಕ. ಹಾ? ಯಾಕೆ ಈ ತರ ಹೇಳ್ದೆ ನೈನಿ? ನಿನಗೇನಾದ್ರೂ ಅಪಾಯ ಇದೆ ಅಂತ ಗೊತ್ತಾಯ್ತಾ? ನಾನೇನಾದ್ರೂ ಸತ್ತೋದ್ರೆ ನನ್ ಮಗ ಬಾಣನ್ ಪರಿಸ್ಥಿತಿ ಏನು? ಹಾಸಿನಿ, ನೀನು ಗಾಬರಿ ಪಟ್ಕೊಂಡ್ರೆ ಹೇಗೆ? ನೈನಿ, ನಿಂಗೇನ್ ಕಾಣಿಸ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಹಾಸಿನಿಗೆ ಬರೋ ಅಪಾಯನ ನಾವಿಬ್ರು ತಡಿಯಕ್ ನೋಡೋಣ. ಫ್ರೂಟ್ ಜ್ಯೂಸ್ ಇರೋ ಸ್ಟೀಲ್ ಗ್ಲಾಸು ಬಿತ್ತೋದಾಗೆ ಕಾಣಿಸ್ತು ಡಮ್ಮಕ್ಕ. ಅದ್ರ ಪಕ್ಕದಲ್ಲಿ ಹಾಸಿನಿ ಅಕ್ಕ ಕೆಳಗ್ ಬಿತ್ತೋದ್ಲು. ಜ್ಯೂಸ್ ಕುಡಿದ್ರು ಪ್ರಾಣ ಹೊಟ್ಟೋಗುತ್ತೆ ಅಂತಾರೆ. ಈ ನಡುವೆ ಕೆಟ್ಟ ಪ್ರಾಡಕ್ಟ್ ಆಗಿರ್ಬೋದು, ಅದನ್ನ ಮಾರ್ದವನ್ನ ವಿಚಾರಿಸ್ಕೊಳ್ಳೋಣ. ಹಾಸಿನಿ, ಒಂದ್ ನಿಮಿಷ. ನೈನಿ, ಅಪಾಯ ಯಾರಿಂದ ಆಗತ್ತೆ ಅಂತ ನಿನ್ನ ಅನುಮಾನ? ಇನ್ಯಾರು? ತಿಲೋತ್ತಮ ಅತ್ತೆ ಮೇಲೆ ನನ್ ಡೌಟು. ನನ್ ಗಂಡ ಏನ್ ಸಾಮಾನ್ಯದವನಲ್ಲ, ಇನ್ನೋಸೆಂಟ್ ಆಗಿ ಕಾಣಿಸೋ ಗುಳ್ಳೆ ನರಿ. ನನಗನ್ಸೋ ಪ್ರಕಾರ ಇವತ್ತಿನ ಪಾರ್ಟಿನಲ್ಲೇ ಏನೋ ಮಾಡಬೇಕು ಅನ್ಕೊಂಡಿದ್ದಾರೆ. ಹೋಗೋರ್ನ ಪ್ರಶ್ನೆ ಮಾಡೋಣವಾ? ಡಮ್ಮೋ ಡಮ್ಮ. ಹಾಗೆ ಮಾಡಿದ್ರೆ ಇವತ್ತು ಮಾಡಬೇಕಾಗಿರೋ ಕೆಲಸನ ಅವ್ರು ಮತ್ತೆ ನಾಳೆ ಮಾಡ್ತಾರೆ. ಕರೆಕ್ಟ್. ಒಂದು ಕೆಲಸ ಮಾಡೋಣ ಅಕ್ಕ. ಪಾರ್ಟಿಲ್ ನಾನು ಫ್ರೂಟ್ ಜ್ಯೂಸ್ ಕುಡಿತೀನಿ ಅಂತ ಸ್ಟೀಲ್ ಗ್ಲಾಸ್ ತರ್ತೀನಿ. ನನ್ನ ಲೆಕ್ಕದ ಪ್ರಕಾರ ನಿಮ್ಗೇನಾದರೂ ಅಪಾಯ ಇದ್ರೆ ನನಗೆ ಮೊದಲೇ ಗೊತ್ತಾಗೋದ್ರಿಂದ ಮೊದಲು ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಆ ಸ್ಟೀಲ್ ಗ್ಲಾಸಲ್ಲಿ ಫ್ರೂಟ್ ಜ್ಯೂಸ್ ಹಾಕಿಟ್ರೆ ಅತ್ತೆ ಭಾವ ಅದರಲ್ಲಿ ಏನಾದರೂ ಮಿಕ್ಸ್ ಮಾಡ್ತಾರೆ. ಅದನ್ನು ಕುಡ್ದಾಗೆ ನಾಟಕ ಮಾಡಬೇಕು. ಈ ನಾಟಕ ಆಡೋದ್ರ ಜೊತೆಗೆ ನಾವು ಅವ್ರನ್ನ ಹೆದರ್ಸ್ಲೂಬೇಕು. ಅದನ್ನ ಕುಡಿದ್ಮೇಲೆ ನಿಮಗೆ ಹೊಟ್ಟೆನೋ ಬಂದಿರೋ ಥರ ನಾಟಕ ಮಾಡಿ. ನಾನು ನಿನ್ನ ಕೈ ಹಿಡ್ಕೊಂಡು ತಾಯಿ ಆಗ್ತಿದ್ದೀರಾ ಅಂತೀನಿ. ಈ ಐಡಿಯಾ ಏನೋ ಚೆನ್ನಾಗಿದೆ. ಗಾಯತ್ರಿ ಅಮ್ಮವ್ರ ಬಗ್ಗೆ ಯೋಚಿಸೋರ್ ದೃಷ್ಟಿ ಕೂಡ ಬದಲಾಯಿಸ್ಬೋದು. ಢಮ್ಮೋ ಢಮ್ಮ. ತಿಲೋತ್ತಮ ಅತ್ತೆ ತಗೊಂಡ್ ಬರೋ ವಿಷಯನ ಬದಲಾಯಿಸ್ಬೇಕು, ಮರಿಬಾರ್ದು. ನಾನು ನೋಡ್ಕೋತೀನಿ ಬಿಡಿ. ಇಲ್ಲಿ ಯಾರಿಗೂ ಸಂಕೋಚ ಆಗಲ್ಲ. ವಿಷಯ ಏನು ಅಂತ ನೇರವಾಗಿ ಹೇಳು. ಮಾಮ್, ನಾನೇ ಹೇಳ ಇಲ್ಲ ನೀವು ಹೇಳ್ತೀರಾ? ಒಂದ್ ನಿಮಿಷ ರೀ, ಟಾಸ್ ಹಾಕ್ಬಿಡ್ತೀನಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದೇನಾದ್ರೂ ಆಟನ ಟಾಸ್ ಹಾಕೋದಿಕ್ಕೆ? ಆಟನೇ ದುರಂದರ. ನಯನಿ ಹಾಸಿನಿ ಓರ್ಗಿತ್ತೀರು ಹಾಡಿ ಕುಣದ್ ಆದ್ಮೇಲೆ ಆಡಿರೋ ಬೂಟಾಟಿಕೆಯ ನಾಟಕ, ಪ್ರೆಗ್ನೆನ್ಸಿ ಡ್ರಾಮಾ. ನೈನಿ, ಮಾಮ್ ಹೇಳ್ತಿರೋದು ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು ಸುಳ್ಳನ್ನ? ನೀವು. ನಾವು ಪ್ರೆಗ್ನೆಂಟ್ ಆಗಿಲ್ಲ ಅಂತ ನಿಮಗ್ ಮತ್ತೆ ಏನಾದ್ರೂ ಅನುಮಾನ ಬಂದಿದ್ಯಾ? ಇವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗ್ಲಿ ಬಿಡಿ. ಅತ್ಗೆ ಇನ್ನೊಂದೆರಡು ತಿಂಗಳಾದ್ರೆ ಸೀಮಂತ. ಅದಾದ್ಮೇಲೆ 4 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಆಗ ಎಳೆ ಮಕ್ಕಳಿಗೆ ಮುಖ ಮತ್ತೆ ಮೈನ ಇವ್ರ ಕೈಯಲ್ಲಿ ಕ್ಲೀನ್ ಮಾಡಿಸಿದ್ರೆ ಪ್ರಾಕ್ಟಿಕಲ್ ಆಗಿರುತ್ತೆ. ಏ ವಿಕ್ರಾಂತ್, ಇವ್ರು ಬಸ್ರಾಕಿದ್ದಾರೆ ಅಂತ ಹೇಳ್ದವ್ರು ಯಾರು? ಡಮ್ಮಕ್ಕ ನೈನಿ ಮತ್ತೆ ಅದಕ್ಕೆ ನಾಡಿ ಹಿಡ್ಕೊಂಡು ಹೇಳಿದ್ರಲ್ವಾ ಮಾಮ್. ಅದಾದ್ಮೇಲೆ ನಮ್ ರೋಡಲ್ಲೇ ಇರೋ ಗೈನಕಾಲಜಿಸ್ಟ್ ಡಾಕ್ಟರ್ ನಿರ್ಮಲಾ ಮೇಡಮ್ ಕೂಡ ಕನ್ಫರ್ಮ್ ಮಾಡಿದ್ರು ಅಂತ ಹೇಳಿದ್ರಲ್ಲ.
ಡಾಕ್ಟರ್ ಆಂಟಿ ಅಮೆರಿಕಾಗೆ ಹೋಗಿ 1 ತಿಂಗಳಾಯ್ತು. ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಅಂತ ಹೇಳಿದ್ದು ಸುಳ್ಳಲ್ವಾ ಮತ್ತೆ?